Okay, let's go. ಹಲೋ ಹಾಯ್ ನಮಸ್ಕಾರ. ಸೊ ಎಸ್ ವೆಲ್ಕಮ್ ಟು ದ ಸೆಕೆಂಡ್ ಡೇ ಆಫ್ ಅವರ್ ವ್ಲಾಗ್. ನೋಡಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ. ಅಭಿ ಲುಕಿಂಗ್ ಲೈಕ್ ಕಾರ್ಪೊರೇಟ್ ಗಾಯ್. ಸೈನ್ ಎಲ್ಲ ಮಾಡ್ತಿದ್ದಾನೆ. ಅಬೇ ಓಕೆ. ಸೊ ವಿ ಬಾಟ್ ದಿಸ್ ಟು ಫ್ಯಾಸಿನೋಸ್. ಓಕೆ, ಫ್ಯಾಸಿನೋ ಇಸ್ ವೆರಿ ಫೇಮಸ್ ಇನ್ ಗೋವಾ. ಅವನು ಯಾರೋ ಗೊತ್ತಿಲ್ಲ. ನಾನು ಸುದೀನ್ ತೋರಿಸ್ಬೇಕಂತ ಇದ್ದ ವಿಡಿಯೋದಲ್ಲಿ ಅವನ ಯಾರೋ ಚೆಡ್ಡಿ ಅವ್ನು ಬಂದ್ಬಿಟ್ಟ. ಓಕೆ ಎಸ್. ಸೊ ವಿ ವೇರ್ ಪ್ಲಾನಿಂಗ್. ಸೊ ನೀವು ನೋಡ್ಬೋದು. ಎಸ್, ಪೆಟ್ರೋಲ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಪೆಟ್ರೋಲ್ ಹಾಕ್ಸ್ಕೊಂಡು ಓಕೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಬೇಕಿತ್ತು. ಬಿಕಾಸ್ ವಿ ಪ್ಲಾನ್ ಫಾರ್ 130 ಕಿಲೋಮೀಟರ್ ರೌಂಡ್ ಅಬೌಟ್ ಜರ್ನಿ. ಓಕೆ, ಸೊ ಇಲ್ಲೊಂದು ಕೇವ್ಸ್ ಇತ್ತು ಮತ್ತು ಒಂದು ವಾಟರ್ ಫಾಲ್ ಇತ್ತು ವಿಚ್ ವಾಸ್ ವೆರಿ ಫೇಮಸ್. ಸೊ ವಿ ಪ್ಲಾನ್ ಫಾರ್ ಇಟ್. ಮಧ್ಯದಲ್ಲಿ ಯಾಕೋ ಸ್ಟಕ್ ಆಯಿತು. ನಾನು ಮಾತಾಡ್ತಿದ್ದೆ. ಅಂಕಲ್ ಬ್ರೇಕ್ ಹಾಕಿದ್ರಾ? ಓಕೆ. ಸೊ ಫುಲ್ ಟ್ಯಾಂಕ್ ಫಿಲ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಬಿಕಾಸ್ ನಾನಿದು ನಿಮಗೆ ಲೊಕೇಶನ್ ಹೆಸರು ಹೇಳಲ್ಲ. ಬಿಕಾಸ್ ದಿಸ್ ಲಾಗ್ ಇಸ್ ಸೋ ಮಚ್ ಫನಿ ದಟ್ ವಿ ಕುಡಂಟ್ ಫೈಂಡ್ ದ ಕೇವ್ಸ್ ಓನ್ಲಿ. ಸೊ ನಿಮ್ಗೆ ಇವಾಗ ಲೊಕೇಶನ್ ಹೇಳ್ಬಿಟ್ಟು ನೀವು ಅಲ್ಲೇ ಹೋಗಿ ಸಿಕ್ಕಾಕೊಂಡ್ಬಿಡ್ತೀರಾ. ಬಟ್ ಒನ್ ಥಿಂಗ್ ಅಬೌಟ್ ಗೋವಾ ಇಸ್ ವಿ ಫೈಂಡ್ ಲಾಟ್ಸ್ ಆಫ್ ಬ್ಯೂಟಿಫುಲ್ ಟೆಂಪಲ್ಸ್. Okay, they are very beautiful. At least the arches are very beautiful. ಇವನು ಯಾಕೆ ಸ್ಪೀಡಾಗಿ ಹೋಗ್ತಾನೆ? ಸರಿ. ಸೊ ಯು ಕ್ಯಾನ್ ಸಿ ನನ್ನ ಸಾರಥಿ ಅಭಿ ಓಡಿಸ್ತಾ ಇರೋದು. ಆ್ಯಂಡ್ ಎಸ್, ಒನ್ ಮೋರ್ ಗುಡ್ ಥಿಂಗ್ ಅಬೌಟ್ ಗೋವಾ ಆ್ಯಂಡ್ ಮೈಸೂರು ವಿಚ್ ಐ ಫೈಂಡ್ ವೆರಿ ಸಿಮಿಲರ್ ಇಸ್ ಮೈಸೂರಲ್ಲಿ ಎಲ್ಲೋದ್ರೂ ಸರ್ಕಲ್ ಸಿಗುತ್ತೆ, ಗೋವಾದಲ್ಲೂ ಅಷ್ಟೇ ಎಲ್ಲೋದ್ರೂ ನಿಮ್ಮ ಸರ್ಕಲ್ ಸಿಗುತ್ತೆ. ಬಟ್ ಒನ್ ಗುಡ್ ಥಿಂಗ್ ಅಬೌಟ್ ಗೋವಾ ಇಸ್ ಸಿ ಅಗೇನ್ ಬ್ಯೂಟಿಫುಲ್ ಟೆಂಪಲ್ಸ್. ಇವ್ರು ಬರೀ ಆರೆಂಜ್ ಕಲರೇ ತುಂಬ ಪೇಂಟ್ ಮಾಡಿರ್ತಾರೆ. ಐ ಡೋಂಟ್ ನೋ ವೈ. ಟೆಂಪಲ್ ಅಗೇನ್. ಎಸ್, ದಿಸ್ ಟೆಂಪಲ್. ಈ ಟೆಂಪಲ್ ಅಲ್ಲಿ ದಿಸ್ ಆಸ್ ದ ಥರ್ಡ್ ಟೆಂಪಲ್ ಆ್ಯಂಡ್ 3 is also our lucky number. We are the 3 musketeers. ನನ್ನ ಬರ್ತ್ಡೇ ಟು 3, ಸುದೀಪ್ ಬರ್ತ್ಡೇ ಟು 3, ಅಭಿ ಹುಟ್ಟಿದಾಗ್ಲೂ 3. ಸೊ ಇಟ್ ಈಸ್ ಬಿಕಾಸ್ ಆಫ್ ದ 3 lucky number we are going for this. This temple was very good. ನಮ್ಮನ್ನು ಅವರು ಆ್ಯಕ್ಚುಲಿ ಬಾಳೆಹಣ್ಣು ಕೊಟ್ರಲ್ಲ. ಬಾಳೆಹಣ್ಣು ಕೊಟ್ಟರು ಪ್ರಸಾದವಾಗಿ. ಲೇಕ್ ಕೂಡ ಇತ್ತು. ಬ್ಯಾಗ್ ನನಗೆ ವಾಪಸ್ ಕೊಟ್ಬಿಟ್ಟು ನಾನು. ಸರಿ. ಎಸ್ ಅಗೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಲ್ಲ. ನಮ್ಗೆ ಯಾರಿಗೂ ದೃಷ್ಟಿ ಬೀಳಬಾರ್ದು. ಪ್ಲೀಸ್ ಡೋಂಟ್ ಪುಟ್ ನಜರ್ ಆನ್ ಅಸ್. ನಾನು ಅದು ಹೇಳೋದು ಮರ್ತೋದೆ. ಗೋವಾ ಇಸ್ ವೆರಿ ಗುಡ್ ರೋಡ್ಸ್. ನಾನೇ ಅಷ್ಟು ಚೆನ್ನಾಗಿ ಓಡಿಸ್ತಿದ್ದೇನೆ ಅಂದರೆ ಯೋಚನೆ ಮಾಡಿ ನೀವು ಗೋವಾ ರೋಡ್ ಹೆಂಗಿರಬೇಕು ಅಂತ. ಬೆಂಗಳೂರಲ್ಲಿ ನನಗೆ ಓಡಿಸೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ರೋಡು. ಈ ಹೈವೇ ಹೆಸರು ನನಗೂ ಗೊತ್ತಿಲ್ಲ. ಆದರೆ ಈ ಥರ ತುಂಬ ಹೈವೇಸ್ ಇರುತ್ತೆ. ಆ್ಯಂಡ್ ದಿಸ್ ವಾಸ್ ಆ್ಯಕ್ಚುಲಿ ಎ ಡ್ಯಾಮ್ ಆ್ಯಂಡ್ ದಿಸ್ ವಾಸ್ ಆ್ಯಕ್ಚುಲಿ ರೈಲ್ವೆ ಕನ್ಸ್ಟ್ರಕ್ಷನ್ ಬ್ರಿಡ್ಜ್. ನಾವಿಲ್ಲಿ ನೋಡ್ಬೋದು ದೇರ್ ಆರ್ ನೋ ಸೇಫ್ಟಿ ಪ್ರೋಟೋಕಾಲ್ಸ್. ಯಾವಾಗ ಅವ್ರು ಕ್ಲೋಸ್ ಮಾಡ್ತಾರೆ, ಯಾವಾಗ ಓಪನ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಡಾಕು ಥರ ಬಂದಿದ್ದು ನಾನೇ. ನಾನೇ ಹೋಗ್ತಾ ಇದ್ದೀನಿ. ಅಬೇ ಸ್ಮೈಲ್ ಮಾಡ್ತಿದ್ದಾನೆ ಮಿರರಲ್ಲೇ. ಓಕೆ, ಯಾಕೋ ಸ್ಲೋ ಆಗಿ ಹೋಗ್ತಿದ್ದೀವಿ. ಸೊ ದಿಸ್ ಕೇವ್ಸ್ ಆ್ಯಕ್ಚುಲಿ ಇದನ್ನು ಪಾಂಡವ ಕೇವ್ಸ್ ಅಂತ ಅಲ್ಲಿ ಬರ್ದಿದ್ರು. ಆ್ಯಂಡ್ ಟು ಬಿ ಫ್ರ್ಯಾಂಕ್ ಐ ವಾಸ್ ದ ಕಲ್ಪ್ರಿಟ್ ಹಿಯರ್. ಪಾಪ ಬೇಡ ಅಂತ ಹುಡುಗರು. ನಾನು ಇಲ್ಲ ಕಣೋ, ಏನೋ ಹಿಡನ್ ಸ್ಪಾಟ್ ಥರ ಇದೆ, ಹೋಗಿ ಹುಡ್ಕೋಣ ಅಂತ ಹೋದ್ವಿ. ಸೊ ವಾಟ್ ವಾಸ್ ದೇರ್ ಇನ್ ದ ಹಿಡನ್ ಸ್ಪಾಟ್ ಯು ವಿಲ್ ಕಮ್ ಟು ನೋ. ಆ್ಯಕ್ಚುಲಿ ಐ ಥಿಂಕ್ ದಿಸ್ ಗೈ ಕೇಮ್ ಟು ಗಿವ್ ಅಸ್ ದ ಡೈರೆಕ್ಷನ್. ದಿಸ್ ವಾಸ್ ದ ಹಿಡನ್ ಸ್ಪಾಟ್. ಅಲ್ಲಿ ಏನೂ ಇರಲಿಲ್ಲ ಕೇವ್ಸ್ ಥರ. ಸೊ ಥ್ಯಾಂಕ್ಫುಲಿ ಅಲ್ಲಿ ಇರೋ ಶೆಡ್ಡಿಂದ ಅಲ್ಲಿ ತುಂಬ ಮಳೆ ಬರ್ತಿತ್ತು. ನಮ್ಗೆ ಅದೊಂದು ಒಳ್ಳೇದಾಯಿತು, ಒಂದು ಹಾಫ್ ಆನ್ ಅವರ್ ಇರೋಕ್ಕೆ. ಬಟ್ ದೇರ್ ವೇರ್ ನೋ ಕೇವ್ಸ್. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸ್ ಇನ್ನೂ ತೋರಿಸ್ತಾ ಇತ್ತು ಒಳಗಡೆ ಹೋಗಿ ಇನ್ನೊಂದು 5 meters ಒಳಗಡೆ ಹೋದರೆ ಸಿಗತ್ತೆ ಅಂತ. ಬಟ್ ನಮಗೆ ಕೊನೆವರೆಗೂ ಏನೂ ಸಿಕ್ಕಿಲ್ಲ. ಸೊ ಬಿಕಾಸ್ ಆಫ್ ದ ಒನ್ ಡಿಸಪಾಯಿಂಟ್ಮೆಂಟ್ ವಿ ವೆಂಟ್ ಫಾರ್ವರ್ಡ್ ಟು ಅನದರ್ ಡಿಸಪಾಯಿಂಟ್ಮೆಂಟ್. ಅಲ್ಲೇ ಇನ್ನೊಂದು ಫಾಲ್ಸ್ ಥರ ಇತ್ತು. ಆ್ಯಂಡ್ ದೇ ಶೋಡ್ ಇಟ್ ಆಸ್ ಸಮ್ ಏಂಜಲ್ ಫಾಲ್ಸ್. ತುಂಬ ದೊಡ್ಡ ಫಾಲ್ಸ್ ಟೈಪ್ ಇತ್ತು. ಆ್ಯಂಡ್ ಅಗೇನ್ ಒನ್ ಮೋರ್ ಸರ್ಕಲ್ ಇನ್ ಗೋವಾ. ಸೊ ಈ ಫಾಲ್ಸ್ ಕೂಡ ನಮಗೆ ಸಿಗುತ್ತೆ ಅಂದ್ಕೊಂಡ್ವಿ. ಬಟ್ ಒನ್ ಗುಡ್ ಥಿಂಗ್ ಇಸ್ ದಿಸ್ ವಾಸ್ ಇನ್ಸೈಡ್ ಎ ಫಾರೆಸ್ಟ್. ಓಕೆ, ಸೊ ಈ ವ್ಲಾಗಲ್ಲಿ ನಾವೇನು ಒಂದು ಸೀನಿಕ್ ಪ್ಲೇಸಿಗೆ ಹೋಗಿಲ್ಲ ಅಂದರೂ ವಿ ಹ್ಯಾಡ್ ಎ ವೆರಿ ಗುಡ್ ವಂಡರ್ಫುಲ್ ಜರ್ನಿ ಬಿಕಾಸ್ ಆಫ್ ದ ರೋಡ್ಸ್. ಒಂಥರ ವೆಸ್ಟರ್ನ್ ಘಾಟ್ ಫೀಲಲ್ಲಿತ್ತು ನಮಗೆ. ಇನ್ಸೈಡ್ ದ ಫಾರೆಸ್ಟ್ ಸೋ ಸೆರೀನ್, ಸೋ ಪೀಸ್ಫುಲ್. ಇಲ್ಲೇ ಒಂದು ಟೆಂಟ್ ಹಾಕೊಂಡು ಇದ್ಬಿಡೋಣ ಅಂತ ಇತ್ತು. ಆ್ಯಂಡ್ ಬಿಕಾಸ್ ಆಫ್ ದ ಡ್ರಿಸ್ಲಿಂಗ್ ಮುಂಗಾರು ಮಳೆ ಟೈಪ್. ಸಾರಿ, ನಾವು ಮ್ಯೂಸಿಕ್ ಎಲ್ಲ ಹಾಕೋಕ್ಕಾಗಲ್ಲ, ಯೂಟ್ಯೂಬ್ ಸ್ಟ್ರೈಕ್ ಹಾಕ್ಬಿಡ್ತಾರೆ. ಇನ್ಸ್ಟಾಗ್ರಾಮ್ ಆಗಿದ್ರೆ ಬರ್ತಿಲ್ಲ, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಸ್ಟ್ರೈಕ್ ಹಾಕ್ಬಿಡ್ತಾರೆ. ಏನು ಮಾಡೋದು, ಬಡವರು ಕಷ್ಟಗಳು ಅರ್ಥ ಆಗಲ್ಲ ಯಾರಿಗೂ. ಸೊ ದಿಸ್ ವಾಸ್ ಒನ್ ಮೋರ್ ಫಾಲ್. ದಿಸ್ ಈಸ್ ಆ್ಯಕ್ಚುಲಿ ಎ ವೆರಿ ಬ್ಯೂಟಿಫುಲ್ ಫಾಲ್. ಓಕೆ, ಏಂಜಲ್ ವಾಟರ್ ಫಾಲ್ಸ್ ಅಂತ. ಬಟ್ ದ ಥಿಂಗ್ ಇಸ್ 5 o'clock ಈ ಫಾಲ್ ಕ್ಲೋಸ್ ಆಗಿತ್ತು. ಬೈ ದ ಟೈಮ್ ವಿ ವೆಂಟ್ ಇಟ್ ವಾಸ್ 5:15 ಆ್ಯಂಡ್ ದ ಗಾರ್ಡ್ಸ್ ವೇರ್ ವೆರಿ ಫ್ಯೂರಿಯಸ್ ವಿತ್ ಅಸ್. ಸೊ ಅಲ್ಲಿ ನಮಗೆ ಸ್ವಲ್ಪ ಜಟಾಪಟಿ ಕೂಡ ಆಯಿತು, ಒಂದು ರೇಂಜ್ಗೆ ಜಗಳ ಕೂಡ ಆಯಿತು. ಬಟ್ ಎನಿವೇಸ್ ವಿ ಕೇಮ್ ಬ್ಯಾಕ್. ಅವರು ಅಲೋ ಮಾಡಲ್ಲ ಅಂದರು ಬಿಕಾಸ್ ಇಸ್ ಅ ಫಾರೆಸ್ಟ್ ರೀಸನ್ಸು. ಟ್ರೆಕ್ ಮಾಡಬೇಕಾಗತ್ತೆ ನಿಮ್ಗೆ ಒಂದು 2.5 kilometers. ವಾಪಸ್ ಬರ್ತಾ ತುಂಬ ಕತ್ಲೆ ಆಗುತ್ತೆ. ಆ್ಯಂಡ್ ವಿ ವಿಲ್ ನಾಟ್ ಬಿ responsible for anything, but you can see the clouds, the mists. Okay, this was very cool. But the forest guard was so ಕಾರ್ಡಿಯಲ್ ವಿತ್ us. ಒಂಥರ ಫ್ರೆಂಡ್ಲಿ ಆಗಿದ್ರು. ಅವರೇ ಹೇಳಿದ್ರು, ಸರ್ ಇಲ್ಲಿಂದ ಒಂದು 5 kilometers ಮೇಲೆ ಹೋದರೆ ನಿಮಗೆ 3-4 ವಾಟರ್ ಫಾಲ್ ಸಿಗುತ್ತೆ ಅಂದರು. ನಾವು ಬೇರೆ ತುಂಬ ಖುಷಿಯಾಗಿದ್ವಿ, ಯಾರೋ ಒಬ್ಬ ಬೇರೆ ಸ್ಟೇಟಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಆ ವಾಟರ್ ಫಾಲ್ಸ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ಬಾಹುಬಲಿ ರೇಂಜ್ ವಾಟರ್ ಫಾಲ್ಸು ಅಂದ್ಕೊಂಡ್ವಿ. ನಿಮಗೆ ಇವಾಗ ವಾಟರ್ ಫಾಲ್ಸ್ ತೋರಿಸ್ದಂಗೆ ಆಗ್ತೀರಾ. ಬಟ್ ದಿಸ್ ವಾಸ್ ಎ ಮೆಮರಿ ಫಾರ್ ಅಸ್. ಅದಕ್ಕೋಸ್ಕರ ಈ ವಾಟರ್ ಫಾಲ್ನ ನಾವು ನೇಮ್ ಕೂಡ ಮಾಡಿದ್ವಿ. ಯು ಕ್ಯಾನ್ ಫೈಂಡ್ ಇಟ್ ಇನ್ ಯುವರ್ ಗೂಗಲ್ ಮ್ಯಾಪ್ಸ್. ದಿಸ್ ವಾಟರ್ ಫಾಲ್ಸ್ ದೇ ಹ್ಯಾವ್ ನೇಮ್ಡ್ ಇಟ್ ಆಸ್ ದ
Three Musketeers waterfalls. Okay, so please nagbedi and don't put those laughing emojis in the comments also, because we have undergone a lot of hard work to find this. So around 250 meters to 750 meters ಟ್ರೆಕ್ ಮಾಡಿದ್ಮೇಲೆ ನಮಗೆ ವಾಟರ್ಫಾಲ್ ಸಿಕ್ಕಿದ್ದು. ನೀವು ಇದನ್ನು ವಾಟರ್ಫಾಲ್ ಅಂದೇನೆ ಇರಬಾರ್ದು. ಓಕೆ, ಬಟ್ ವಂಡರ್ಲಾದಲ್ಲಿ ಇದನ್ನೇ ವಾಟರ್ಫಾಲ್ ಅಂತ ಹೇಳ್ಬಿಟ್ಟು ನಂಗೆ ಆಟ ಆಡಿಸ್ತಾರೆ, ನಿಮಗೆ ಗೊತ್ತಾಗಲ್ಲ. ಸೊ ಯು ಕ್ಯಾನ್ ಸಿ. ಆ್ಯಂಡ್ ಇಲ್ಲಿ ಪಾಪ ಹುಷಾರಾಗಿರಿ. ಓಕೆ, ಬಿಕಾಸ್ ಸುಬಿ ಆಲ್ಸೋ ಸ್ಲಿಪ್ ಒನ್ಸ್ ಆ್ಯಂಡ್ ಇಟ್ಸ್ ವೆರಿ ದಿಸ್ ಈಸ್ ಅವರ್ ವಾಟರ್ಫಾಲ್. ಓಕೆ, ಸಿ ವಾಟರ್ಫಾಲ್ ನಾನು ಹೇಳಿದ ಅರ್ಥ ಮಾಡ್ಕೋಬೇಕು ನೀವು. ದೊಡ್ಡದಾಗಿರುತ್ತೆ, ಚಿಕ್ಕದಾಗಿರುತ್ತೆ ಅಂತ ಹೇಳಿಲ್ಲ. ವಾಟರ್ಫಾಲ್ಸ್, ವಾಟರ್ ಈಸ್ ಫಾಲಿಂಗ್, ಸೊ ದಿಸ್ ಈಸ್ ಅ ವಾಟರ್ಫಾಲ್. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಅವರ್ ಎಮೋಷನ್ಸ್ ಬಿಹೈಂಡ್ ದಿಸ್. ಬಟ್ ಸಿ, ಈ ವಾಟರ್ಫಾಲ್ಸ್ ಕೂಡ ಇಷ್ಟು ಚೆನ್ನಾಗಿ ತೆಗಿಯೋಕ್ಕೆ ನಮ್ಮ ಸುದ್ದಿ ಒಬ್ಬನ ಕೈಯಲ್ಲಾಗೋದು, ಬೇರೆಯವ್ರ ಕೈಲಾಗಲ್ಲ. ಎಸ್, ವಿ ಆರ್ ಅಗೇನ್. ಸೊ ದಿಸ್ ವಾಸ್ ಅವರ್ ಡಿಸಪಾಯಿಂಟಿಂಗ್ vlog 2. We thought of visiting 5 places, but we ended up visiting only one place, which is not even famous. But it might be famous because we have kept the name as Three Musketeers Waterfalls. So see you guys soon in our day 3 vlog, because our day 3 vlog is going to be very good. And this is again the Panaji Goa highway. Night early they give the tricolor lights for this, which is very beautiful to see, which is very amazing to see. Okay, hope you guys watch our day 3 vlog. And these are the different cruises which you find in Goa, very costly cruises. Okay, so you can find this in Goa and you can hear this. Okay, I love Candle in Goa. To be continued. Have a good day.